ಹೆಲೋ ಮಕ್ಕಳೇ, ವೆಲ್ಕಮ್ ಟು ಬಯಾಲಜಿ ಕ್ಲಾಸ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ? ಲಿವಿಂಗ್ ವರ್ಡ್ ಬಗ್ಗೆ, ಅದರಲ್ಲಿರೋ ಸ್ಪೀಶೀಸ್ ಬಗ್ಗೆ, ಅದರಲ್ಲಿರೋ ಯಾವ ಥರ ನೇಮಿಂಗ್ ಪ್ರೊಸೆಸ್ ಮಾಡ್ತಾರೆ, ಏನು ಕತೆ, ಪ್ರಾಸೆಸ್ ಏನು, ಅದ್ರ ಹೆಸರು ನಾಮೆನ್ಕ್ಲೇಚರ್ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಕ್ಲಾಸ್, ವಿ ಆರ್ ಹ್ಯಾವಿಂಗ್ ಸೆಟ್ ಆಫ್ ಕ್ಲಾಸಿಫಿಕೇಶನ್, ಅಥವಾ ಕ್ಲಾಸಿಫಿಕೇಶನ್ ಅಂತಲ್ಲ, ಇವಾಗ ನೀವು ಒಂದು ನೇಮ್ ಮಾಡ್ತಿದ್ದೀರಾ ಅಂತಂತಂದರೆ, ಇಫ್ ಯು ಆರ್ ನೇಮಿಂಗ್ ಎನಿಥಿಂಗ್ ಟು ಅ ಪರ್ಟಿಕ್ಯುಲರ್ ಪ್ರಾಸೆಸ್ ಅಥವಾ ಪರ್ಟಿಕ್ಯುಲರ್, ಇವಾಗ ಒಂದು ಆರ್ಗ್ಯಾನಿಸಮ್, ಮ್ಯಾಂಗೋ ಎಕ್ಸಾಂಪಲ್, ಮ್ಯಾಂಗೋ ತೊಗೊತೀನಿ. ಮ್ಯಾಂಗೋಗೆ ಯು ಆರ್ ರೆಪ್ರೆಸೆಂಟಿಂಗ್ ವಿತ್ ದ ಪ್ರಾಸೆಸ್ ಕಾಲ್ಡ್ ಎಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ. ಓಕೆ, ಓಕೆ, ಬೈನಾಮಿನಲ್ ನಾಮೆನ್ಕ್ಲೇಚರ್ ಅಂತ. ಓಕೆ, ಇಟ್ ಇಸ್ ಕಾಲ್ಡ್ ಎಸ್ ಬೈನಾಮಿನಲ್ ನಾಮೆನ್ಕ್ಲೇಚರ್. ಓಕೆನಾ? ಏನು ಮ್ಯಾಮ್ ಇದು ಬೈನಾಮಿಯಲ್ ನಾಮೆನ್ಕ್ಲೇಚರು ಅಂತ ಅಂದರೆ, ಬೈನಾಮಿಯಲ್ ನಾಮೆನ್ಕ್ಲೇಚರಲ್ಲಿ 2 ಟೈಪ್ಸ್ ಆಫ್ ಕಾಂಪೊನೆಂಟ್ಸ್ನ ಯೂಸ್ ಮಾಡ್ತೀವಿ. ಒನ್ ಈಸ್ ಜೆನರಿಕ್, ಸೆಕೆಂಡ್ ಈಸ್ ಸ್ಪೆಸಿಫಿಕ್ ಎಪಿಥೆಟ್. ಒನ್ ಈಸ್ ಜೆನರಿಕ್, ಒನ್ ಈಸ್ ಸ್ಪೆಸಿಫಿಕ್ ಎಪಿಥೆಟ್. ಮ್ಯಾಮ್ ಇದೇನು ಮ್ಯಾಮ್ ಅರ್ಥ ಆಗ್ತಿಲ್ಲ ಅಂತಾರೆ. ಇದಕ್ಕೆ ಆಲ್ಸೋ ಕಾಲ್ಡ್ ಎಸ್ ಸ್ಪೀಷೀಸ್, genus. Okay, it is also called as genus name. genus ಅಂತೀವಿ, ಇದಕ್ಕೆ ಸ್ಪೀಷೀಸ್ ಅಂತ ಕರಿತೀವಿ. ಒಂದು ಮ್ಯಾಂಗೋಗೆ ನೀವು ನಾಮೆನ್ಕ್ಲೇಚರ್ ಫಾಲೋ ಮಾಡಿ ಬಯಾಲಜಿಸ್ಟ್ ಯಾವ ಥರ ಮಾಡ್ತಾರೆ ಅಂತಂತಂದರೆ, ಇವು 2 ಮೆಥಡ್ನ ಫಾಲೋ ಮಾಡಿಕೊಂಡು ಇದು ಮ್ಯಾಂಗೋಗೆ ನೇಮ್ ಮಾಡಿರ್ತಾರೆ. 2 ವರ್ಡ್ಸ್ ಇರುತ್ತೆ. ಒಂದು ಮ್ಯಾಂಗೋಗೆ ಒಂದು ಸೈಂಟಿಫಿಕ್ ನೇಮ್ ಇಡಬೇಕು ಅಂತಂದರೆ 2 ವರ್ಡ್ಸು ಇರಲೇಬೇಕು. ದಟ್ ಇಸ್ ದ ರೂಲ್ಸ್. ಓಕೆ, ರೂಲ್ಸಿಗೆ ನೆಕ್ಸ್ಟ್ ಬರ್ತೀನಿ. ಸೊ ಪ್ರಾಸೆಸ್ ಆಫ್ ಫಾಲೋಯಿಂಗ್ ದಿಸ್ ಜೆನರಿಕ್ ಒನ್ ಆ್ಯಂಡ್ ಸ್ಪೀಷೀಸ್ ಒನ್. ಓಕೆ, ಪ್ರಾಸೆಸ್ ಏನಿದೆ, ಸೈಂಟಿಫಿಕ್ ನೇಮ್ಸ್ನ ಕೊಡೋದಕ್ಕೆ ಏನೇನು ಪ್ರಾಸೆಸ್ ಇದೆ, ಆ ಪ್ರಾಸೆಸ್ಸಿಗೆ ಏನಂತ ಕರಿತೀವಿ ನಾವು? ಪ್ರಾಸೆಸ್ ಆಫ್ ಪ್ರೊವೈಡಿಂಗ್ ಎ ನೇಮ್ಸ್ ಟು ಅನ್ ಆರ್ಗನಿಸಮ್ ವಿತ್ ದ 2 ಕಾಂಪೊನೆಂಟ್ಸ್. ದೀಸ್ ಆರ್ ದ 2 ಕಾಂಪೊನೆಂಟ್ಸ್. ಒನ್ ಈಸ್ ಅ ಜೆನರಿಕ್, ಒನ್ ಇಸ್ ಸ್ಪೆಸಿಫಿಕ್. ಇವೆರಡು ಕಾಂಪೊನೆಂಟ್ಸ್ನ ಯೂಸ್ ಮಾಡಿ ಸೈಂಟಿಫಿಕ್ ನೇಮ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಏನಂತ ಕರಿತೀವಿ? ಬೈನಾಮಿನಲ್ ನಾಮೆನ್ಕ್ಲೇಚರ್. ಓಕೆ ಓಕೆ ಮ್ಯಾಮ್, ಇವಾಗ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂದರೆ ಏನಂತ ಅರ್ಥ ಆಯಿತು. ಫೈನ್. ನೆಕ್ಸ್ಟ್ ಇರಿ, ಜೆನರಿಕ್ ಒನ್ನು, ಸ್ಪೀಷೀಸ್ ಒಂದು, ಆಯಿತಾ? ಜೆನಸ್, ಸ್ಪೀಷೀಸ್, ಸ್ಪೆಸಿಫಿಕ್ ಎಪಿಥೆಟ್ ಅಂತಲೂ ಅಂತಾರೆ. ಮ್ಯಾಂಗೋಗೆ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ? ಇಟ್ ಈಸ್ ಸೈಂಟಿಫಿಕ್ ನೇಮ್ ಫಾರ್ ಮ್ಯಾಂಗೋ ಈಸ್ ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ ಮ್ಯಾಂಗೋದು ಸೈಂಟಿಫಿಕ್ ನೇಮ್. ಮ್ಯಾಂಗೋದು ಸೈಂಟಿಫಿಕ್ ನೇಮ್ ಏನು? ಮ್ಯಾಂಜಿಫೆರಾ ಇಂಡಿಕಾ. ಓಕೆ ಮ್ಯಾಮ್, ಮ್ಯಾಂಜಿಫೆರಾ ಇಂಡಿಕಾ. ಇದರಲ್ಲಿ ಜೀನಸ್ ಯಾವುದು, ಸ್ಪೀಷೀಸ್ ಯಾವುದು? ದಿಸ್ ಈಸ್ ಜೀನಸ್, ದಿಸ್ ಈಸ್ ಸ್ಪೀಷೀಸ್. ಯಾಕೆ ಮ್ಯಾಮ್ ಇದು ಜೀನಸ್ ಇಲ್ಲೇ ಬರಿಬೇಕು, ಸ್ಪೀಷೀಸ್ ಇಲ್ಲೇ ಬರೀಬೇಕು? ಉಲ್ಟಾ ಬರಿಬೋದಲ್ಲ? ನೋ, ದೇರ್ ಆರ್ ಸರ್ಟನ್ ರೂಲ್ಸ್ ಟು ನೇಮ್, ಟು ಗಿವ್ ಅ ಸೈಂಟಿಫಿಕ್ ನೇಮ್. ಓಕೆ, ಅದನ್ನು ಯಾರು ಕಂಡುಹಿಡಿದ್ರಪ್ಪ ಅಂತಂತಂದರೆ, ಕ್ಯಾರಲಸ್ ಲಿನಿಯಸ್ ಅನ್ನೋರು, ಕ್ಯಾರಲಸ್ ಲಿನಿಯಸ್ ಅನ್ನೋರು ಇದನ್ನ ಕಂಡುಹಿಡಿದ್ರು, ಈ ಥರ ರೆಪ್ರೆಸೆಂಟ್ ಮಾಡೋದು ನೇಮ್ನ. ಓಕೆನಾ? ಕ್ಯಾರಲಸ್ ಲಿನಿಯಸ್ ಅನ್ನೋರು ಇದನ್ನ ಈ ಥರ 2 ಡಿಫ್ರೆಂಟ್ ಟೈಪ್ಸಲ್ಲಿ, ಜೀನಸ್ ಸ್ಪೀಷೀಸಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂತ ಕಂಡುಹಿಡಿದ್ರು. ಫೈನ್. ಇವಾಗ ನಿಮಗೆ ಮ್ಯಾಂಗೋದು ಏನಂತ ಸೈಂಟಿಫಿಕ್ ನೇಮ್ ಯಾರೇ ಕೇಳಿದ್ರು ಹೇಳಬೇಕು, ಮ್ಯಾಂಜಿಫೆರಾ ಇಂಡಿಕಾ. ಓಕೆ ಫೈನ್ ಮ್ಯಾಮ್. ಇವಾಗ ಅದನ್ನ ರೆಪ್ರೆಸೆಂಟ್ ಯಾರು ಕಂಡುಹಿಡಿದ್ರು? ಕ್ಯಾರಲಸ್ ಲಿನಿಯಸ್. ವೆರಿ ವೆರಿ ಇಂಪಾರ್ಟೆಂಟ್. ಫೈನ್. ನಾನೇನಂದೆ ನಿಮಗೆ, ಸರ್ಟನ್ ರೂಲ್ಸ್ ಇರುತ್ತೆ, ಸುಮ್ಮನೆ ಅಂತೂ ಯಾರೂ ಮಾಡಲ್ಲ. ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳಿದೆ, ಇದನ್ನು ಇಟ್ಕೊಂಡೆ ನಾನು ಇವಾಗ ರೂಲ್ಸ್ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಮ್ಯಾಂಜಿಫೆರಾ ಇಂಡಿಕಾ. ಫೈನ್, ಆಯ್ತು ಮ್ಯಾಮ್. ಮ್ಯಾಂಜಿಫೆರಾ ಇಂಡಿಕಾ ಅಂತ ಏನೋ ಹೇಳ್ಬಿಟ್ರಿ, ಯಾವ ಥರ ಬಂತು? So there are some certain rules. Okay, plants and animals. ಆಯಿತಾ? ಯಾವುದಕ್ಕೆ ತಗೊಳ್ಳಿ, ಯಾವುದಕ್ಕೆ ತಗೊಂಡ್ರು ಸರ್ಟನ್ ರೂಲ್ಸ್ ಅಂತ ಇರುತ್ತೆ.
ಇದರದ್ದು ಎಕ್ಸಾಂಪಲ್ ತಗೊಂಡೆ ರೂಲ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ರೂಲ್ ಈಸ್ all the scientific should name have two components. One is genus and another one is a species. This is the first rule. Two components irbeku. One is genus, another one is species. Idena genus species. Idu two components irlebeku. Ivenidu idradu naven ಮಾಡ್ತಿದೀವಿ ಈಗ ರೂಲ್ಸ್ ನ ಬರಿತಿದೀವಿ. ಯಾವುದಕ್ಕೆ ರೂಲ್ಸ್ ಬರಿತಿದ್ದೀರಾ? ಬೈನೋಮಿಯಲ್ ನಾಮೆನ್ಕ್ಲೇಚರ್ ಅಂದ್ರೆ ನೇಮ್ ಮಾಡೋದಕ್ಕೆ ರೂಲ್ಸ್. 2 ಕಾಂಪೊನೆಂಟ್ ಇರಬೇಕು, ಜೀನಸ್ ಸ್ಪೀಶೀಸ್ ಅಂತ 2 ಕಾಂಪೊನೆಂಟ್ ಇರಲೇಬೇಕು. ದ ಸೆಕೆಂಡ್ ರೂಲ್ ಸೇಸ್ ಇಸ್ ಏನ್ ಹೇಳತ್ತೆ? ಜೀನಸ್ ಶುಡ್ ಬಿ ಫಸ್ಟ್, ಸ್ಪೀಶೀಸ್ ಶುಡ್ ಬಿ ಸೆಕೆಂಡ್. ಜೀನಸ್ ಫಸ್ಟ್ ಇರಬೇಕು, ಸ್ಪೀಶೀಸ್ ಸೆಕೆಂಡ್ ಇರಬೇಕು. ಇದೆನಾ? ಇದೆ. ಓಕೆ ಮ್ಯಾಮ್, 2 ಕಾಂಪೊನೆಂಟ್ ಇದೆ, ಜೀನಸ್ ಸ್ಪೀಶೀಸ್ ಫಸ್ಟ್ ಇದೆ, ಇದು ಸೆಕೆಂಡ್ ಇದೆ. ಇನ್ನೊಂದು, genus should always starts with the capital letter, species ಯಾವಾಗಲೂ ಸ್ಮಾಲ್ ಲೆಟರ್. ಸೊ ನಿಮಗೆ ಇದನ್ನ ನೋಡಿದ್ರೇನೆ ಅರ್ಥ ಆಗ್ಬಿಡ್ಬೇಕು ಯಾವುದು ಜೀನಸ್ ಯಾವ್ದು ಸ್ಪೀಶೀಸ್ ಅಂತ. ಜೀನಸ್ ಅಂತ ಏನು ಹೇಳಿದೀನಿ? ಫಸ್ಟಿಗೆ ಕ್ಯಾಪಿಟಲ್, ಫಸ್ಟ್ ಬಿಟ್ಬಿಡಿ. ಜೀನಸ್ ಕ್ಯಾಪಿಟಲ್ ಲೆಟ್ರು ಇದನ್ನ, ಕ್ಯಾಪಿಟಲ್ ಎಮ್ ಕ್ಯಾಪಿಟಲ್ ಇದೆ. ಸ್ಪೀಶೀಸ್ ಸ್ಮಾಲ್ ಲೆಟ್ರು, ಐ ಸ್ಮಾಲ್ ಇದನ್ನ, ಕ್ಯಾಪಿಟಲ್ ಇದೆ, ಸ್ಮಾಲ್ ಇದೆ. ಸೊ ದಿಸ್ ಇಸ್ ಅ ಸೆಕೆಂಡ್ ರೂಲ್. 2 ಕಾಂಪೊನೆಂಟ್ ಇರಬೇಕು, ಇದೆ. ಜೀನಸ್ ಫಸ್ಟ್ ಅಲ್ಲಿ ಇರಬೇಕು, ಕ್ಯಾಪಿಟಲ್ ಇದೆ. ಸ್ಪೀಶೀಸ್ ಸೆಕೆಂಡ್ ಅಲ್ಲಿ ಇರಬೇಕು, ಸ್ಮಾಲ್ ಲೆಟರ್ ಇದೆ. ದಿಸ್ ಇಸ್ ಅ ಸೆಕೆಂಡ್ ರೂಲ್. ಆಯ್ತು ಮ್ಯಾಮ್, ಇದು ಯಾವ ಭಾಷೆಯಿಂದ ಬಂದಿರತ್ತೆ ಅಂತ ನಿಮ್ದು ಡೌಟ್ ಇರ್ಬೋದು. ಸೊ ಇವೇನಿದೆ ಇದೆಲ್ಲ ಸೈಂಟಿಫಿಕ್ ನೇಮ್ಸ್ ಎಲ್ಲ ಯಾವ್ದು ಭಾಷೆಯಿಂದ ಬಂದಿದೆ ಅಂತಂದ್ರೆ ಲ್ಯಾಟಿನ್. ಇಟ್ ಈಸ್ ಆಕ್ಚುಲಿ ಒರಿಜಿನ್ ಬೈ ದ ಲ್ಯಾಟಿನ್. ಲ್ಯಾಟಿನ್ ಇಂದ ಮ್ಯಾಂಜಿಫೆರಾ ಇಂಡಿಕಾ ಅಥವಾ ಯಾವುದೇ ಸೈಂಟಿಫಿಕ್ ನೇಮ್ಸ್ ಆಗಲಿ ಬಂದಿದೆ. ಓಕೆ, ದಟ್ ಈಸ್ ದ ಥರ್ಡ್ ರೂಲ್. ದ ಸೈಂಟಿಫಿಕ್ ನೇಮ್ ಶುಡ್ ಬಿ ಡಿರೈವ್ಡ್ ಫ್ರಮ್ ಲ್ಯಾಟಿನ್. ಲ್ಯಾಟಿನ್ ಇಂದಾನೇ ಡಿರೈವ್ ಆಗಿರಬೇಕು ವರ್ಡ್. ಓಕೆ, ಬೇರೆ ಲ್ಯಾಂಗ್ವೇಜ್ ಇಲ್ಲ, ಲ್ಯಾಟಿನ್ ಇಂದಾನೆ ಡಿರೈವ್ ಆಗಿರ್ಬೇಕು. ದ ಫೋರ್ತ್ ಪಾಯಿಂಟ್ ಈಸ್ ಸೈಂಟಿಫಿಕ್ ನೇಮು. ಇದೇನಿದೆ ಅಲ್ಲ ಸೈಂಟಿಫಿಕ್ ನೇಮು, ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಂಟ್ ಆದಾಗ ಇಟ್ ಶುಡ್ ಬಿ ಇನ್ ಇಟಾಲಿಕ್ಸ್. ಇಟಾಲಿಕ್ಸ್ ಅಲ್ಲಿ ಪ್ರಿಂಟ್ ಆಗಿರ್ಬೇಕು. ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿದಾಗ ಈ ವರ್ಡ್ ಮಾತ್ರ ಒಂಥರ ಡಿಫ್ರೆಂಟ್ ಫಾಂಟ್ ಅಲ್ಲಿ ಇರುತ್ತೆ. ಓಕೆ, ದಟ್ ಫಾಂಟ್ ಇಸ್ ಕಾಲ್ಡ್ ಎಸ್ ಇಟಾಲಿಕ್ಸ್. ಇಟಾಲಿಕ್ಸ್ ಅಲ್ಲಿ ಅವ್ರು ಪ್ರಿಂಟ್ ಮಾಡ್ಬೇಕು, ದಟ್ ಇಸ್ ದ ರೂಲ್. ಅಂಡ್ ಅದು ಲ್ಯಾಟಿನ್ ಒರಿಜಿನ್ ಆಗಿರ್ಬೇಕು, ಇಟಾಲಿಕ್ಸ್ ಅಲ್ಲಿ ಪ್ರಿಂಟ್ ಆಗಿರ್ಬೇಕು, ಅಥವಾ ಈ ವರ್ಡ್ ಬರೆದಾಗ ಅಂಡರ್ಲೈನ್ ಮಾಡಿರ್ಬೇಕು. ಇವಾಗ ಮ್ಯಾಂಜಿಫೆರಾ ಇಂಡಿಕಾ ಅಂಡರ್ಲೈನ್ ಮಾಡಿರ್ಬೇಕು, ಅಥವಾ ಇಟ್ ಶುಡ್ ಬಿ ರಿಟರ್ನ್ ಇನ್ ಇಟಾಲಿಕ್ಸ್, ಒನ್ ಆರ್ ದಿ ಅದರ್. ಓಕೆ ಮ್ಯಾಮ್, 2 ಕಾಂಪೊನೆಂಟ್ ಆಯಿತು, ಲ್ಯಾಟಿನ್ ಒರಿಜಿನ್ ಆಯಿತು, ಇಟಾಲಿಕ್ಸ್ ಆಯಿತು, ಎಲ್ಲ ಆಯಿತು. ಓಕೆ, ಇವಾಗ ನೀವು ಕೆಲವೊಬ್ರು ಇದೆಲ್ಲ ಕಂಡುಹಿಡಿರ್ತಾರಲ್ವಾ, ಅವ್ರ ಹೆಸರನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ಸೈಂಟಿಸ್ಟ್ ನೇಮ್ಸ್ನ ನಾವು ಮ್ಯಾಂಜಿಫೆರಾ ಇಂಡಿಕಾ, ಲಿನ್. ಮ್ಯಾಮ್ ಇದು ಲಿನ್ ಅಂತಂತಂದ್ರೆ ಮ್ಯಾಂಜಿಫೆರಾ ಇಂಡಿಕಾನ್ ಕಂಡುಹಿಡಿದಿದ್ದು ಯಾರು? ಕ್ಯಾರೋಲಸ್ ಲಿನಿಯಸ್ ಅಂತ. ಅವ್ರ ಹೆಸರನ್ನ ಲಿನ್ ಅಂತ ಲಾಸ್ಟಿಗೆ ಬರ್ದಿದ್ದಾರೆ ಅಂತಂದ್ರೆ ಇದನ್ನ ಇವರು ಕಂಡುಹಿಡಿದಿದ್ದಾರೆ ಅಂತ ಅರ್ಥ. ಅವ್ರಿಗೆ ಏನಾದ್ರು ಟ್ರಿಬ್ಯೂಟ್ ಕೊಡ್ಬೇಕಲ್ವಾ. ಸೊ ಈ ಮ್ಯಾಂಜಿಫೆರಾ ಇಂಡಿಕಾನ್ ಕಂಡುಹಿಡಿದಿದ್ದು ಇವರು ಅಂತ ಲಾಸ್ಟಿಗೆ, ಸ್ಪೀಶೀಸ್ ಆದ್ಮೇಲೆ ಬರೀತಾರೆ, ಅದನ್ನ ಮಧ್ಯಕ್ಕೆ ಬರೆಯಲ್ಲ. ನೀವು ಮತ್ತೆ ಇಲ್ಲಿ ಬರಿಬೇಡಿ, ಇದನ್ನ ಯಾರು ಅಂತ ಪರಿ ಕೇಳಲ್ಲ, ಬಟ್ ಸ್ಟಿಲ್ ಇಲ್ಲಿ ಯಾರು ಬರೆಯಲ್ಲ. ನಾನೇನು ಹೇಳಿದ್ದೀನಿ, ಫಸ್ಟ್ ಜೀನಸ್ ಇರಬೇಕು, ನೆಕ್ಸ್ಟ್ ಸ್ಪೀಶೀಸ್ ಇರಬೇಕು. ಸ್ಪೀಶೀಸ್ ಆದ್ಮೇಲೆ ಸೈಂಟಿಸ್ಟ್ ನೇಮ್ ಬರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ 5 ಪಾಯಿಂಟ್ಸ್ ನೆನಪಿರಲಿ. 2 ಕಾಂಪೊನೆಂಟ್ ಅದಾದ್ಮೇಲೆ ಲ್ಯಾಟಿನ್ ಇರಬೇಕು, ಇಟಾಲಿಕ್ಸ್ ಅಲ್ಲಿ ಇರಬೇಕು, ಸೈಂಟಿಸ್ಟ್ ನೇಮ್ ಇದ್ರಲ್ಲಿ ಲಾಸ್ಟಿಗೆ ಹೋಗ್ಬೇಕು, ಸ್ಪೀಶೀಸ್ ಲಾಸ್ಟಲ್ಲಿ. ಸೊ ಏನಪ್ಪ ಆಯ್ತು ಮ್ಯಾಮ್, ಇವಾಗ ಇದಿಷ್ಟು ಆಯಿತು. ಅಡ್ವಾಂಟೇಜ್ ಏನು ಮ್ಯಾಮ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ದು ಅಡ್ವಾಂಟೇಜ್ ಏನು ಅಂತ ಕೇಳೋರಿಗೆ, ಇದೇನು ನೇಮ್ ಮಾಡಿದಾರಲ್ವಾ ಇದು ಮ್ಯಾಂಗೋಗೆ, ದಿಸ್ ಈಸ್ ದ ನೇಮ್ ಫಾರ್ ಮ್ಯಾಂಗೋ ಅಲ್ವಾ. ಮ್ಯಾಂಗೋಗೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ಸೈಂಟಿಫಿಕ್ ನೇಮು. ಇಂಡಿಯಾ ಅಲ್ಲ, ಎಲ್ಲೇ ಹೋಗಿ ನೀವು ಆಲ್ ಓವರ್ ದಿ ವರ್ಲ್ಡ್ ಎಲ್ಲೇ ಹೋದರೂ ಸೇಮ್ ನೇಮ್ ಇರುತ್ತೆ. ದಿಸ್ ಇಸ್ ಒನ್ ಅಡ್ವಾಂಟೇಜ್. ಎವ್ರಿಥಿಂಗ್, ದ ಪ್ರೊನೌನ್ಸಿಯೇಷನ್ ಏನೇ ಇರಲಿ ಯೂನಿವರ್ಸಲ್, ಅದು ಎಲ್ಲ ಕಂಟ್ರಿಗೂ ಅಪ್ಲೈ ಆಗುತ್ತೆ. ಫಸ್ಟು ಇದು ಆಯಿತಾ. ನೆಕ್ಸ್ಟು ಇನ್ನೊಂದೇನು ಹೇಳ್ತೀನಿ, ಇದು ಎಲ್ಲ ವರ್ಡ್ಸು ಲ್ಯಾಟಿನಲ್ಲಿ ಒರಿಜಿನ್ ಆಗಿದೆ. ಮ್ಯಾಂಜಿಫೆರಾ ಇಂಡಿಕಾ ಅದು ಇದು ಎಷ್ಟೊಂದಿದೆ, ಎಷ್ಟು ಅಂದರೆ ಹೇಳೋಕ್ಕೋಗಲ್ಲ, ಅಷ್ಟೊಂದು ಸೈಂಟಿಫಿಕ್ ನೇಮ್ಸ್ ಎಲ್ಲದಕ್ಕೂ ಇದೆ. ಮ್ಯಾಮ್ ಇವಾಗ ನಾವು ಚೇಂಜ್ ಮಾಡ್ಬೋದಾ ಅದನ್ನು? ನೋ ವೇ ಬ್ರೋ, ನೋ ವೇ. ಯಾಕೆ ಅಂತಂದರೆ ಲ್ಯಾಟಿನಿಂದ ನಾನೇನು ಹೇಳಿದೆ, ಲ್ಯಾಟಿನಿಂದ ಒರಿಜಿನ್ ಆಗಿದೆ, ಲ್ಯಾಟಿನಿಂದನೇ ಒರಿಜಿನ್ ಆಗಿರಬೇಕು. ಬಟ್ ನಾವು ಲ್ಯಾಟಿನ್ ನೇಮ್ ಇಸ್ ಲ್ಯಾಟಿನ್ ಲ್ಯಾಂಗ್ವೇಜ್ ಡೆಡ್ ಆಗೋಗಿದೆ. ಸೊ
ಯು ಕಾಂಟ್ ಇವನ್ ಚೇಂಜ್ ಇನ್ ದ ಫ್ಯೂಚರ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಬಟ್ ಸ್ಟಿಲ್ ನಾನು ಹೇಳ್ತಿದ್ದೀನಿ. ಲ್ಯಾಟಿನ್ ನೇಮ್ ಬಂದ್ಬಿಟ್ಟು ಡೆಡ್ ಆಗೋಗಿದೆ. ಸೊ ನೀವು ಮತ್ತೆ ಫ್ಯೂಚರಲ್ಲಿ ಮ್ಯಾಮ್ ಇದು ಮ್ಯಾಜಿಫೆರಾ ಬದಲು ನಾನು ಇನ್ನೊಂದೇನೋ ಬೇರೆ ಹೇಳ್ತೀನಿ ಅಂದರೆ ಚಾನ್ಸೇ ಇಲ್ಲ. ಇಫ್ ಯು ಬಿಕಮ್ ಸೈಂಟಿಸ್ಟ್ ದರ್ ಇಸ್ ನೋ ಚಾನ್ಸ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ರೂಲ್ಸ್ ಬಿಕಾಸ್ ದಿಸ್ ವಿಲ್ ಆಸ್ಕ್ ಫಾರ್ 3 marks ಗ್ಯಾರಂಟಿ. 3 marks ಕೇಳಕ್ಕೆ ಹೇಳ್ತಾರೆ. ಇವೆಲ್ಲ ರೂಲ್ಸು ಪಕ್ಕಾ ನೆನಪಿರಲಿ. ಏನೇನು ಕಾಂಪೊನೆಂಟ್ ಇದೆ, ಏನಂತ ಕರಿತೀವಿ, ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ, ಯಾವ್ದು ಕ್ಯಾಪಿಟಲ್ ಇರುತ್ತೆ, ಯಾವ್ದು ಸ್ಮಾಲ್ ಇರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ಬರಿತೀವಿ ಎಲ್ಲ ನೆನಪಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾಸಿಫಿಕೇಶನ್ ಬಗ್ಗೆ, ಟ್ಯಾಕ್ಸಾನಮಿ ಬಗ್ಗೆ ಎಲ್ಲ ಕಲಿಯೋಣ. ಅಲ್ಲಿವರೆಗೂ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.